ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ಗೆ ಯಾವ ರೀತಿ ಪ್ಯಾಚ್ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನೋಡಿ, ಇಲ್ಲಿ ನಂದು ಫ್ಯಾಬ್ರಿಕ್ ಬಂದು ಇಷ್ಟಿದೆ. ಬಟ್ ಲೈನಿಂಗ್ ಪೀಸ್ ನಾನೇನು ಕಟ್ ಮಾಡ್ಕೊಂಡಿದ್ದೀನಿ ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿದೆ. ಅದಕ್ಕೆ ನಾನು ಮೇನ್ ಫ್ಯಾಬ್ರಿಕ್ನ ಪ್ಯಾಚ್ ಹಾಕೊಬೇಕು. ನಂದು ಒಂದು ಸ್ಲೀವ್ಲಲ್ಲಿ ನೋಡಿ ಈ ಕಡೆ ಫ್ರಂಟ್ ಬಂದಿದೆ. ನಾನು ಫ್ರಂಟ್ಗೆ ಈ ರೀತಿ ನ್ಯಾಚ್ ಹೊಡ್ಕೊಂಡಿರ್ತೀನಿ ಸೊ ದಟ್ ನನಗೆ ಗೊತ್ತಾಗಲಿ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ. ಇನ್ನು ಒಂದು ಸ್ಲೀವಲ್ಲಿ ನೋಡಿ ಈ ಕಡೆ ಬಂದಿದೆ. ಇದನ್ನು ನಾವು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಸ್ಟಾರ್ಟಿಂಗ್ಗೆ ಪಿನ್ ಹಾಕೋಕ್ಕೂ ಮುಂಚೆ ನಮ್ದಿನ್ನು ಎಲ್ಲೂ ಸಹ ಏನೂ ಮಿಸ್ಟೇಕ್ ಆಗಲ್ಲ. ನಾನು ಪದೇ ಪದೇ ನೋಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ಲೀವ್ ಈ ಕಡೆ ಬಂದಿದೆ, ಇನ್ನು ಒಂದು ಸ್ಲೀವ್ ಆ ಕಡೆ ಬಂದಿದೆ. ಅಪೋಸಿಟಾಗಿ ಇರಬೇಕು ಯಾವಾಗಲೂ. ಫ್ರಂಟ್ ಸೈಡ್ ಬರೋ ಫ್ಯಾಬ್ರಿಕ್ ಮೇಲೇ ನಾನು ಲೈನಿಂಗ್ ಬಟ್ಟೆನ ಇಟ್ಟಿದ್ದೀನಿ ಸೊ ದಟ್ ನಾನು ಕೆಳಗಡೆ ಲೈನಿಂಗ್ ಬಟ್ಟೆನ ಕೆಳಗಡೆ ಸ್ಟಿಚ್ ಮಾಡಿ ಟರ್ನ್ ಮಾಡ್ಕೊಂಬಿಡ್ತೀನಲ್ಲ, ಆವಾಗ ಲೈನಿಂಗ್ ಬಟ್ಟೆ ಹಿಂದೆ ಕೊಟ್ಟೋಗುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಒಂದು ಸ್ವಲ್ಪ ಕೆಳಗಡೆ ನಾವು ಹೆಂಗಿದ್ರೂ ಫಿಟ್ಟಿಂಗ್ ಮಾಡಾದ್ಮೇಲೆ ಕಟ್ ಮಾಡ್ಕೊತೀವಿ. ಸೊ ಫುಲ್ ಎಂಡ್ ತನಕ ಪೀಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ. ನಂದು ಇಷ್ಟೇ ನನಗೆ ಬಟ್ಟೆ ಮಿಕ್ಕಿದ್ದು, ಸೊ ಅದಕ್ಕೆ ನಾನು ಇಷ್ಟೇ ತೊಗೊತಾ ಇದ್ದೀನಿ. ನಿಮಗೆ ಜಾಸ್ತಿ ಮೇನ್ ಫ್ಯಾಬ್ರಿಕ್ ಸಿಕ್ಕಿದ್ರೆ ನೀವು ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಅಷ್ಟೇ ತೊಗೊಬೇಕು, ಅವ್ರು ಅಷ್ಟೇ ತೋರಿಸಿದ್ದಾರೆ ಅಂತ ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ. 2 ಸ್ಟಿಚ್ ಹಾಕ್ಕೊಂಬಿಡ್ತಿದ್ದೀನಿ, ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ ತೋಳು ಆಲ್ಮೋಸ್ಟ್ ಎಲ್ಲರೂ ಟೈಟಾಗೆ ಅಲ್ವಾ ಫಿಟ್ಟಿಂಗಾಗಿ ಹಾಕ್ಕೊಳ್ಳೋದು, ಅದರಿಂದ ಈಜೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನು 2 ಸ್ಟಿಚ್ ಹಾಕ್ಕೊಂಡು ಅದು ಓಪನ್ ಮಾಡಿ ಅದ್ರ ಮೇಲೆ ಕಿನಾರಿ ಅಂತ ನಾನು ಏನು ಹೇಳ್ತೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ನೋಡಿ ಇವಾಗ ಕರೆಕ್ಟಾಗಿ ನಂದು ಎಷ್ಟು ಅಗಲ ಇತ್ತು ಲೈನಿಂಗ್ ಬಟ್ಟೆ ಅಷ್ಟು ಅಗಲ ಬಂದಿದೆ. ಸೊ ನಾನು ಇವಾಗ ಇನ್ನೂ ಒಂದು ಸೈಡನ್ನು ಅದೇ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾನು ಮೇನ್ ಫ್ಯಾಬ್ರಿಕ್ ಫ್ರಂಟ್ ಸೈಡಿಂದ ಅಟ್ಯಾಚ್ ಮಾಡ್ತಿರೋದು ಅಂತ ಹೇಳಿದ್ನಲ್ಲ, ಇದನ್ನು ಅಷ್ಟೇ ಫ್ರಂಟ್ ಸೈಡು ಆ ಲೈನಿಂಗ್ ಬಟ್ಟೆಗೆ ಫೇಸ್ ಆಗಿರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಅದನ್ನು ನಾನು ಈ ರೀತಿ ಸ್ಟಿಚ್ ಆದಮೇಲೆ ಟರ್ನ್ ಮಾಡ್ಕೊತೀನಿ ಅಲ್ಲ, ಸೊ ಆವಾಗ ನನಗೆ ಕರೆಕ್ಟಾಗಿ ಫ್ರಂಟ್ ಸೈಡು ನೋಡಿ ನೀಟಾಗಿ ಕ್ಲೀನಾಗಿ ಫ್ರಂಟ್ ಅನ್ನೋ ಥರ ಬರುತ್ತೆ. ಈ ಕಿನಾರಿ ಅನ್ನೋದು ನಾನು ಏನು ಹಾಕ್ತೀನಲ್ಲ ಅದು ಬಂದು ಒಳಗಡೆ ಕೂಳ ಇರುತ್ತಲ್ಲ ಅದು ಎಲ್ಲದನ್ನು ಆ ಕಡೆ ಚಿಕ್ಕ ಪಾರ್ಟ್ ನಾವೇನು ಅಟ್ಯಾಚ್ ಮಾಡಿದ್ದೀವಿ ಚಿಕ್ಕದು ಅದು ಕೆಳಗಡೆ ಹೋಗಬೇಕು. ಆ ರೀತಿ ನೋಡಿಕೊಂಡು ಕಿನಾರಿ ಅನ್ನೋದನ್ನ ಹಾಕಿ ಈಗ ಒಂದು ಸ್ಲೀವ್ಸ್ ರೆಡಿ ಆಯಿತು. ತಿರ್ಗಾ ಅದೇ ಥರ ಇನ್ನೂ ಒಂದು ಸ್ಲೀವ್ಸು ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಈಚ್ಕೊಳ್ಳೋ ಅಂಥ ಬಟ್ಟೆಗಳೇನಾದರೂ ಇದ್ದರೆ ನೀವು ಓವರ್ಲಾಕ್ ಮಾಡ್ಕೊಳ್ಬೇಕು, ಯಾಕಂದರೆ ಅದು ಫಿಟ್ಟಿಂಗಾಗಿ ನಾವು ಹಾಕ್ಕೊಳ್ತೀವಲ್ಲ ಬೆಳೆಸ್ತಾ ಅದು ಈಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನೋಡಿಕೊಂಡು ಯಾವುದಕ್ಕೆ ಓವರ್ಲಾಕ್ ಮಾಡಬೇಕು ಅಂತ ಇರುತ್ತೆ. ಲೈಕ್ ಬ್ರಾಕೆಟ್ ಬಟ್ಟೆಗಳು ಅವೆಲ್ಲ ಆದರೆ ಸ್ವಲ್ಪ ಈಜೋದು ಜಾಸ್ತಿನೇ ಇರುತ್ತೆ, ಅದಕ್ಕೆ ನಾವು ಓವರ್ಲಾಕ್ ಮಾಡಲೇಬೇಕು. ಈ ಥರ ಬಟ್ಟೆಗಳಾದರೆ ಈಚ್ಕೊಳ್ಳೋದೇನಿರಲ್ಲ ಅಲ್ಲ, ಸೊ ಅದಕ್ಕೆ ಡಬಲ್ ಸ್ಟಿಚ್ ಹಾಕಿ ಫಿನಿಶಿಂಗ್ ಮಾಡಿಬಿಡ್ಬೋದು. ನೋಡಿ ನಾವು ಮತ್ತೆ ಕೆಳಗಡೆ ಸ್ಟಿಚ್ ಹಾಕೋಕ್ಕೂ ಮುಂಚೆ ನಮ್ಮದು ಕರೆಕ್ಟಾಗಿದೆಯಾ ಇನ್ನೂ ಒಂದು ಸತಿ ತೋಳು ಅಂತ ನೀಟಾಗಿ ತುಂಬ ಪದೇ ಪದೇ ಚೆಕ್ ಮಾಡ್ಕೊಳ್ಳಿ. ತೋಳಲ್ಲಂತೂ ತುಂಬ ಈ ಥರ ಕನ್ಫ್ಯೂಷನ್ ಮಾಡ್ಕೊಳ್ಳೋರು ತುಂಬ ಇದ್ದಾರೆ. ಕೆಲವೊಂದು ಸಲ ಎಲ್ಲ ಸ್ಟಿಚ್ ಮಾಡಿ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಎಲ್ಲನೂ ಕಟ್ ಮಾಡಿ ಅದಾದಮೇಲೆ ನಮಗೆ ಎರಡೂ ಒಂದೇ ಥರ ಬಂದುಬಿಡುತ್ತೆ, ಆವಾಗ ನಾವೇನು ಮಾಡೋಕ್ಕಾಗಲ್ಲ. ಸೊ ಪ್ರತಿ ಒಂದು ಸ್ಟೆಪ್ಪಲ್ಲೂ ಸಹ ತೋಳು ಕರೆಕ್ಟಾಗಿದೆಯಾ, ಆ ಕಡೆ ಬಂದಿದೆಯಾ, ಒಂದು ಆ ಕಡೆ ಬಂದರೆ ಇನ್ನೊಂದು ಈ ಕಡೆ ಬರಬೇಕು ಅನ್ನೋದನ್ನ ಮೈಂಡಲ್ಲಿ ಕರೆಕ್ಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಲೈನಿಂಗ್ ಏನಾದರೂ ಶಾರ್ಟೇಜ್ ಇದ್ದರೆ ಅದಕ್ಕೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಒಂದು ಸ್ಲೀವ್ ಆಗಿದೆ, ಇನ್ನೂ ಒಂದು ಸ್ಲೀವ್ ನಾನು ಅದೇ ಥರ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಒಂದು ಅರ್ಧ ಇಂಚಿಗೆ ಸ್ಟಿಚ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ಚು ಕಿನಾರಿ ಅಂತ ನಾನೇನು ಹೇಳ್ತೀನಿ ಅದನ್ನು ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಬಂದು ನಾನು ಪೈಪಿಂಗ್ ಸ್ಲೀವ್ಸ್ಗೆ ಯಾವ ರೀತಿ ಪೈಪಿಂಗ್ ಕಟ್ಟಬೇಕು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆದಷ್ಟು ಸಿಂಪಲ್ಲಾಗಿ ಕ್ಲೀನಾಗಿ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಇವಾಗ ಟೈಲರಿಂಗ್ ಕಲಿಬೇಕು ಅಂತ ಇಷ್ಟಪಡ್ತಿರೋರಿದ್ದರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ ಮತ್ತು ನನಗೂ ಸಹ ಹೆಲ್ಪ್ ಆಗುತ್ತೆ. ಸೊ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು.
ಥ್ಯಾಂಕ್ ಯು.